ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ನಾಳೆ 31/7/2025 ತಿಂಗಳದ ಕೊನೆಯ ದಿನ ಮತ್ತೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ. ಸ್ಪೆಷಲಿ ನಿಫ್ಟಿ ಎಕ್ಸ್ಪೈರಿ, ಸೆನ್ಸೆಕ್ಸ್ ಅಂಡ್ ನಿಫ್ಟಿ ಬ್ಯಾಂಕ್ ಎಕ್ಸ್ಪೈರಿ, ಫಿನಿಫ್ಟಿ ಎಕ್ಸ್ಪೈರಿ, ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಕೂಡ ಇದೆ. ಅದ್ರ ಜೊತೆಗೆ ಎಲ್ಲಾ F&O ಸ್ಟಾಕ್ಗಳು ಕೂಡ ನಾಳೆ ಎಕ್ಸ್ಪೈರಿ ಆಗತ್ತೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ನಲ್ಲಿ ನಾಳೆ ಒಂದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಕ್ರಿಯೇಟ್ ಆಗ್ಬೋದು. ನೀವೇನು ಗಾಮಾ ಎಕ್ಸ್ಪ್ಲೋಷನ್ ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಿರಲ್ಲ, ಅದು ನಾಳೆ ನಿಮಗೆ 1 ಗಂಟೆ ಮೇಲೆ 1 PM ಆಫ್ಟರ್ ದಟ್ ಮಾರ್ಕೆಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಬಿಕಾಸ್ ಮಾರ್ಕೆಟ್ನಲ್ಲಿ ಫಾರ್ವರ್ಡ್ ಅಥವಾ ಮಾರ್ಕೆಟ್ನಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಸ್ಕ್ವೇರ್ ಆಫ್ ಮಾಡ್ತಾರೆ. ಈ ಮಂತ್ದು ನೆಕ್ಸ್ಟ್ ಮಂತ್ದು ಕೂಡ ಕ್ಯಾರಿ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ವೊಲಟೈಲ್ ಆಗೋ ಚಾನ್ಸ್ ಇದೆ. ಎನಿವೆ ಇವತ್ತು ಏನಾಗಿದೆ ನೋಡ್ಕೋತೀರಿ, ನಾವು ಲೈವ್ ಕೂಡ ಬಂದಿರಲಿಲ್ಲ. ರೀಸನ್ ಸಿಂಪಲ್, ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ಪ್ರೈಸ್ ಆಕ್ಷನ್. ಮೇಲ್ಗಡೆ 24,900, ಕೆಳಗಡೆ ಬಾಟಮ್ ಲೆವೆಲ್ ಅವರೇಜ್ ಪಾಯಿಂಟ್ 24,830 ಆಗಿತ್ತು. ಅಂಡ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ತೀರಿ, ಬಹಳ ಅಂದ್ರೆ ಬಹಳ ಮ್ಯಾಕ್ಸಿಮಮ್ -71 ಪಾಯಿಂಟ್ಸ್ ನೆಗೆಟಿವ್ ಆಗಿದೆ. ಅಂಡ್ ಓವರ್ ಆಲ್ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೈಸ್ ನೇ ಆಗಿತ್ತು. ಓಕೆ, ಅಂಡ್ ಆಪ್ಷನ್ ಬೈಯಿಂಗ್ ಇಂದ ಹಾರ್ಡ್ಲಿ ದುಡ್ಡು ಮಾಡಿರ್ಬೋದು, ಮಾಡೇ ಇಲ್ಲ ಅನ್ಕೋತೀನಿ. ಮೋಸ್ಟ್ ಆಫ್ ಪೀಪಲ್ ಯು ಮೈಟ್ ಮೇಡ್ ಬೈ ಆಪ್ಷನ್ ಸೆಲ್ಲಿಂಗ್ ಓನ್ಲಿ. ಓಕೆ, ಈಗ ನಾಳೆಯ ಪ್ಲಾನ್ ಏನಿದೆ, ಎಲ್ಲಾ ಡ್ರಾಯಿಂಗ್ಸ್ ನ ತೆಗಿಯೋಕ್ಕಿಂತ ಮುಂಚೆ ಮಾರ್ಕೆಟ್ ನಲ್ಲಿ ಏನೇನ್ ಆಗಿದೆ ಅಂತ ಕೂಡ ನೋಡ್ಕೊಳ್ಳಿಕ್ ಶುರು ಮಾಡೋಣ. Let's draw this important rejection levels here. So look here. ಓಕೆ, ಎಲ್ಲ ಡ್ರಾಯಿಂಗ್ಸ್ ತೆಗೆದಾಕಿದ್ದೀನಿ. ಡೇ ಆಂಗಲ್ ಸ್ವಿಚ್ ಮಾಡ್ತೀನಿ. ಓಕೆ, ಏನ್ ಕಾಣುತ್ತೆ? ಓಕೆ, ಮಾರ್ಕೆಟ್ ಒಂದು ಪ್ರೋಗ್ರೆಸ್ ಅಂತೂ ಕಾಣ್ತಾ ಇದೆ, ಮೇಲ್ಗಡೆ ಹೌದು ಅಂತ ಹೇಳಿ ಕರೆಕ್ಟ್. ಬಟ್ ವೆರಾಸ್ ಮಾರ್ಕೆಟ್ ಕ್ಲೋಸ್ ಆಗಿರುವ ಕ್ಯಾಂಡಲ್ ರೆಡ್ ಇದೆ. ಸೊ ಹೆಂಗ್ ಕಾಣುತ್ತೆ ಸರ್? ಹ್ಯಾಂಗಿಂಗ್ ಮ್ಯಾನ್ ತರ ಕಾಣುತ್ತೆ. ಕರೆಕ್ಟ್. ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ಏನಾಗಬೇಕು ಸರ್? ಮಾರ್ಕೆಟ್ ಇಲ್ಲಿ ಒಂದು ಕಂಪ್ಲೀಟ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆಗಬೇಕು. ಆವಾಗ ನೀವು ಅನ್ಕೋತೀರಿ, ಹಾ ಮೇಲ್ಗಡೆ ಹೋಗೋದಿಲ್ಲ ಮಾರ್ಕೆಟ್, ಇದು ನೆಕ್ಸ್ಟ್ ಮತ್ತೆ ಕೆಳಗಡೆ ಇದೇ ರೀತಿ ಹೋಗುತ್ತೆ, ಸ್ವಲ್ಪ ಶಾರ್ಟ್ ಕವರಿಂಗ್ ಬಂದಿದೆ ಅಂತ ತಿಳ್ಕೋಬಹುದು ನಾಳೆಯ ಕ್ಯಾಂಡಲ್ ನ ನೋಡ್ಕೊಂಡ್ಬಿಟ್ಟು. ದಾಟ್ ಇಸ್ ನಂಬರ್ 1 ಪಾಯಿಂಟ್. ಓಕೆ, ಎಲ್ಲಾ ಡ್ರಾಯಿಂಗ್ಸ್ ಹಾಕೋಣ. ಈಗ ಹೆಂಗ್ ಕಾಣುತ್ತೆ? ಲುಕ್ ಹಿಯರ್. ಮೇಜರ್ ಲೆವೆಲ್ 25,000 ಅಪ್ಪರ್ ಸೈಡ್, ಅಂಡ್ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ 24,830. ಇನ್ನೂ ಒಂದು ಇಂಪಾರ್ಟೆಂಟ್ ಲೆವೆಲ್ 24,730 ಹತ್ರ ಬರುತ್ತೆ. ಇದನ್ನೇ ನಾನೇನ್ ಮಾಡ್ತೀನಿ, 30 ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ಅಂಡ್ ನೋಡ್ತೀನಿ ಹೆಂಗ್ ಕಾಣುತ್ತೆ ಮಾರ್ಕೆಟ್. ಕಂಪ್ಲೀಟ್ ಸೈಡ್ ವೈಸ್ ಪ್ರೈಸ್ ಆಕ್ಷನ್. ಓಕೆ, ಇದನ್ನ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಅಲ್ಲಿ ನೋಡ್ಕೊಂಡ್ರು ಕೂಡ ಮಾರ್ಕೆಟ್ ನಲ್ಲಿ ಈ ಜಾಗ 24,900 ಈಸ್ ಅ ಮೇಜರ್ ರಿಜೆಕ್ಷನ್ ಏರಿಯಾ. ಸೊ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿನ ನಾನು ಇಲ್ಲಿ ಇದನ್ನ ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಲೆಫ್ಟ್ ಸೈಡ್ ನೋಡ್ಕೋತಿದ್ದೀರಿ, ಮಾರ್ಕೆಟ್ ನಲ್ಲಿ 24,900 ನ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ಔಟ್ ಆದ್ರೆ, ಹೈಯರ್ ಲೋ ಆದ್ರೆ 25,000 ಈಸಿ ಅಚೀವ್ಮೆಂಟ್. ದಿಸ್ ಇಸ್ ಅ ಬೆಸ್ಟ್ ಫ್ರೀ ವೇ ಸೆಟಪ್. ಅಂಡ್ ರೌಂಡ್ ನಂಬರ್ ಸೈಕಾಲಜಿ ಕೂಡ ಇರೋದ್ರಿಂದ ಮಾರ್ಕೆಟ್ ಹೈಯೆಸ್ಟ್ ಪಾಸಿಬಿಲಿಟಿ ಕೂಡ ಇರುತ್ತೆ ಆಸ್ಪಾಸ್ನ ಮಾರ್ಕೆಟ್ ನ ಕ್ಲೋಸ್ ಆಗ್ಲಿಕ್ಕೆ. ದಾಟ್ ಇಸ್ ನಂಬರ್ 1 ಪಾಯಿಂಟ್. ಈಸಿ. ಅಥವಾ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಮಾರ್ಕೆಟ್ 24,830 ಕೆಳಗಡೆ ಬ್ರೇಕ್ ಡೌನ್ ಆಗಿದೆ ಅಂಡ್ ನೀವು ಕಂಪ್ಲೀಟ್ ಆಗಿ ಲೋವರ್ ಹೈ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಿ ಅಂದ್ರೆ 24,730 ಇನ್ ದ ಪ್ರೊಸೀಡಿಂಗ್ ಮಾರ್ಕೆಟ್, ಇವನ್ 24,600 ವೆರಿ ಲೈಕ್ ವೋಲ್ಟೈಲ್ ಸೀಸನ್ ಮಾರ್ಕೆಟ್ 24,500 ಕೂಡ ಹೋಗ್ಬೋದು. ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್. ಸೊ ಇದು ಫ್ಲಾಟ್ ಆಂಗಲ್ ಇಂದ ಆಯ್ತು ಸರ್. ಮಾರ್ಕೆಟ್ ಗ್ಯಾಪ್ ಅಪ್ ಕೂಡ ಓಪನ್ ಮಾಡ್ಬೋದಲ್ಲ, ವೈ ನಾಟ್? 24,930 940 ಈ ರೀತಿ ಓಪನ್ ಆಗ್ಬೋದು. ಓಪನ್ ಆದ ತಕ್ಷಣನೇ ಹೈ ಬ್ರೇಕ್ ಆಗಿ 25,000 ಅಚೀವ್ ಆಗ್ಬೋದು. ಅಥವಾ ಮಾರ್ಕೆಟ್ ಫಸ್ಟ್ ಗೆ ಕೆಳಗಡೆ ಲೋನ, ದಟ್ ಇಸ್ ಅರ್ಲಿಯರ್ ಈ ಕಾನ್ಸಲ್ಟೇಷನ್ ಝೋನ್ ನ ಟೆಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ವಾಪಸ್ ಪ್ರೊಸೀಡ್ ಆಗ್ಬೋದು. ಎರಡು ಪಾಸಿಬಿಲಿಟಿ ಇದೆ. ಇಲ್ಲ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಅಪ್ ಕೊಟ್ಟಿದೆ, 25,000 ಹತ್ರನೇ ಮಾರ್ಕೆಟ್ ಓಪನ್ ಆಗಿದೆ. ಆವಾಗ ಏನ್ ಮಾಡ್ತೀರಿ? 25,000 ಮೇಲೆ ಹೈಯರ್ ಲೋ ಮಾಡ್ತಾನ? ಕ್ವೆಶನ್ ಮಾರ್ಕ್. ಇದಾದ್ರೆ ನೆಕ್ಸ್ಟ್ ಲೆವೆಲ್ ನಮ್ಮ ಟಾರ್ಗೆಟ್ ಆಗುತ್ತೆ 25,100 ಆರ್ 300 ಲೆವೆಲ್ಸ್. ಅಂಡ್ ಆವಾಗ ನಾವು ಬೇಕಾದ್ರೆ ಮಾರ್ಕೆಟ್ ನಲ್ಲಿ ಮಾರ್ಕ್ ಮಾಡೋಣ ಇಂಪಾರ್ಟೆಂಟ್ ಲೆವೆಲ್ ಇವು ಬರಬಹುದು ಅಂತ ಹೇಳಿ. ದಟ್ ಇಸ್ 25,050 ಇದೆ. ಬಿಕಾಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿರೋ ಏರಿಯಾ ಇದೆ. ಈ ಗ್ಯಾಪ್ ಮಾರ್ಕೆಟ್ ಫಿಲ್ ಅಪ್ ಮಾಡಬಹುದು ಅಂತ ಥಿಂಕ್ ಮಾಡಬಹುದು. ಇದಾದ್ಮೇಲೆ ಮಾರ್ಕೆಟ್ ನಲ್ಲಿ ಕಾಣೋದು 25,100 ಲೆವೆಲ್. ಓಕೆ, ವೆರಸ್ ಗ್ಯಾಪ್ ಡೌನ್ ಎಕ್ಸ್ಪೆಕ್ಟೇಷನ್ ಮಾಡ್ಕೋತೀರಿ ಸರ್. ಇವತ್ತು ಸಂಜೆ ಏನ್ ಬರ್ತಾ ಇದೆ ಇಂಪಾರ್ಟೆಂಟ್, ಫೆಡ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ಸ್ ಬಗ್ಗೆ ಏನಾದರೂ ಡೇಟಾ ಬರುತ್ತಾ, ಐದರ್ ಹಾಕಿಶ್ ಇರುತ್ತಾ ಡೋವಿಶ್ ಇರುತ್ತಾ ಅನ್ನೋದು ಇಂಪಾರ್ಟೆಂಟ್ ಇದೆ. ಸೊ ಅಬ್ವಿಯಸ್ಲಿ ಮಾರ್ಕೆಟ್ ನಲ್ಲಿ ಇಂಟ್ರೆಸ್ಟ್ ರೇಟ್ ನ ಕಡಿಮೆ ಮಾಡಿದ್ರೆ, ಫೆಡ್ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ US ಎಕಾನಮಿ ಮಾರ್ಕೆಟ್ ನಲ್ಲಿ ಜಂಪ್ ಆಗುತ್ತೆ, ಪಾಸಿಟಿವ್ ಆಗುತ್ತೆ. ಅದು ಸೇಮ್ ಸ್ಟಿಮ್ಯುಲಸ್ ನಮ್ಮ ಇಂಡಿಯನ್ ಮಾರ್ಕೆಟ್ ಕೂಡ ಪಾಸ್ ಆನ್ ಆಗ್ಬೋದು, ನಾವು ಕೂಡ ಪಾಸಿಟಿವ್ ಆಗೋ ಚಾನ್ಸ್ ಇದೆ. ವೆರಸ್ ಅನ್ಚೇಂಜ್ ಮಾಡಿದ್ರು ಇಂಟ್ರೆಸ್ಟ್ ರೇಟ್, ಅಥವಾ ಇನ್ ಕೇಸ್ ರೈಸ್ ಅಂತೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅನ್ಚೇಂಜ್ ಅಥವಾ ರೈಸ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ವೊಲಟೈಲ್ ಅಥವಾ ನೆಗೆಟಿವ್ನೇ ಹೋಗುವ ಸಾಧ್ಯತೆ ಇದೆ. ಸೊ ಅದ್ರ ಜೊತೆಗೆ ಜಪಾನ್ ಒಳಗಡೆ ಓಕೆ ಸುನಾಮಿ ಆಗುವ ಒಂದು ಅಲರ್ಟ್ ಬಂದಿದೆ. ಬಟ್ ಇನ್ನೂವರೆಗೂ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗೋದ್ ಬಗ್ಗೆ ಏನೋ ನ್ಯೂಸ್ ರಿಪೋರ್ಟ್ಸ್ ಕೊಂಡು ಬಂದಿಲ್ಲ. ಅಂಡ್ ಜಪಾನಿ ನಿಕ್ಕಿ ಮಾರ್ಕೆಟ್ ಕೂಡ ಕ್ಲೋಸ್ ಆಗಿರುತ್ತೆ. ಅದನ್ನ ನಾಳೆ ನಾವು ಪ್ರೀ ಮಾರ್ಕೆಟ್ ನಲ್ಲಿ ನೋಡ್ಕೊಂಡ್ಬಿಟ್ಟು ಓಕೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಗಿಫ್ಟ್ ನಿಫ್ಟಿ ಆಂಗಲ್ ಇಂದ ಥಿಂಕ್ ಮಾಡಬಹುದು. ಆಸ್ ಆಫ್ ನಾವು ಮಾರ್ಕೆಟ್ ಅದನ್ನ ಡಿಸ್ಕೌಂಟ್ ಆಂಗಲ್ ಅಂತ ತಗೊಂಡಿದೆ. ಅಂಡ್ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ಜಾಸ್ತಿ ಪ್ರತ್ಯೇಕವಾಗಿ ಅಥವಾ ಡೈರೆಕ್ಟ್ ಆಗಿ
ಓಕೆ, ಏನು ಇಫೆಕ್ಟ್ ಮಾಡುವ ಸಾಧ್ಯತೆ ಕಮ್ಮಿ ಇದೆ. ಡೋಂಟ್ ಎಕ್ಸ್ಪೆಕ್ಟ್ ಲೈಕ್ ದಟ್. ಓಕೆ, ಎನಿವೇ ಗ್ಯಾಪ್ ಡೌನ್ ಅಂತೂ ಆದ್ರೆ 24,730 ಅಥವಾ 760 ಓಪನ್ ಆಗಿದೆ. ಗ್ಯಾಪ್ ಫಿಲಪ್ ಮಾರ್ಕೆಟ್ ಸೆಲ್ಲಿಂಗ್ ಪ್ಯಾಟರ್ನ್, ಅಥವಾ ಗ್ಯಾಪ್ ಡೌನ್ ಆದ್ಮೇಲೆ ಮಾರ್ಕೆಟ್ ಈಗ 24,730 ಬರುತ್ತೆ, ಸಪೋರ್ಟ್ ತಗೋತಾ ಉಲ್ಟಾ ಹೋಗುತ್ತಾ. ಓಕೆ, ಫೇಲ್ ಆದ್ರೆ ಕಣ್ಣಿಗೆ ಕಾಣುತ್ತೆ ಅರ್ಲಿಯರ್ ಲೆವೆಲ್ 24,600. ಓಕೆ, ವೆರಿ ನೈಸ್. ಮಾರ್ಕೆಟ್ ಗ್ಯಾಪ್ ಡೌನ್ ಆದ ಬಿಕಾಸ್ ಆಫ್ ಫೆಡ್ ಇಂಟ್ರೆಸ್ಟ್ ಡಿಸಿಷನ್ ಅಥವಾ ಏನಾದರೂ ಆದ್ರೆ 24,730 ಕೆಳಗಡೆ ನಿಮಗೆ ಲೋವರ್ ಹೈ ಸ್ಟ್ರಕ್ಚರ್, ಐ ಆಮ್ ರಿಪೀಟಿಂಗ್ ಹಿಯರ್, ಲೋವರ್ ಹೈ ಸ್ಟ್ರಕ್ಚರ್ ಮಸ್ಟ್ ಬಿ ಕ್ರಿಯೇಟೆಡ್. then you can easily think for 24,600 as a target here. ಸೊ ನಿಫ್ಟಿನಲ್ಲಿ ಎಲ್ಲ ಆಂಗಲ್ ನ ಡಿಸ್ಕಷನ್ ಆಗಿದೆ. ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಆಪ್ಷನ್ ಚೈನ್ ನೋಡ್ಕೋತೀರಿ. ನಾಳೆ ಮಂತ್ಲಿ ಎಕ್ಸ್ಪೈರಿ ಕೂಡ ಇದೆ ಅಂಡ್ ಓಪನ್ ಇಂಟ್ರೆಸ್ಟ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗಗಳು ಹೆಚ್ಚು ಕಮ್ಮಿ ಕೂಡ ಆಗಬಹುದು ಬಿಕಾಸ್ ಆಫ್ ವೊಲಟಾಲಿಟಿ. 24,800 ಸದ್ದ ಮಟ್ಟಿಗೆ ಹೆವಿಯೆಸ್ಟ್ ಓಪನ್ ಇಂಟ್ರೆಸ್ಟ್ ಪುಟ್ ನಲ್ಲಿ ಬಿಲ್ಟ್ ಅಪ್ ಇದೆ, ವೆರಸ್ ಕಾಲ್ ನಲ್ಲಿ ಹೈಯೆಸ್ಟ್ ಬಿಲ್ಟ್ ಅಪ್ ಆಗಿರೋದು 24,900 ನಲ್ಲಿ. ಓಕೆ, ಸೊ ಮಾರ್ಕೆಟ್ ನಲ್ಲಿ ಟಫ್ ಫೈಟ್ ಬಿಟ್ವೀನ್ 800 and 900. ಸೊ 800 ಕೆಳಗೆ ಹೋದ್ರೆ ಮಾರ್ಕೆಟ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಡೌನ್ ಸೈಡ್ ಲೆವೆಲ್ ಅಂತೇಳಿ, ಬಟ್ ಅಲ್ಲೂ ಕೂಡ 24,700 ನಲ್ಲಿ ಕೂಡ ಹೆವಿ ಬಿಲ್ಟ್ ಅಪ್ ಇದೆ. 700, 600 ಏರಿಯಾದಲ್ಲೂ ಕೂಡ ಓಪನ್ ಹೆವಿಲಿ ಬಿಲ್ಟ್ ಅಪ್ ಇದೆ, ನಾವು ಕಾಣ್ತಾ ಇದೀವಿ. ವೆರಸ್ 24,900 ಮೇಲೆಗಡೆ ಹೋಗ್ತಾನಪ್ಪ ಅಥವಾ ಹೋಲ್ಡ್ ಮಾಡ್ತಾನ, ಟೆಕ್ನಿಕಲ್ ಮೇಜರ್ ರೆಸಿಸ್ಟೆನ್ಸ್ ಕೂಡ ಇದೆ ಅಂದ್ರೆ heaviest open interest is built up at 25,000. in case by mistake ಮಾರ್ಕೆಟ್ 1 ಗಂಟೆ ಮುಂಚೆ ನಾಳೆ ನಿಮ್ಗೆ ಏನಾದ್ರು 25,000 ಬ್ರೇಕ್ಔಟ್ ಆಗ್ತದೆ ಅಂತ ತಿಳ್ಕೊಳ್ಳಿ, ಮಿನಿಮಮ್ 100 ಇಂದ 150 ಪಾಯಿಂಟ್ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀರಿ. ಇದನ್ನೇ ನಾವು ಗಾಮಾ ಎಕ್ಸ್ಪ್ಲೋಷನ್ ಅನ್ಬಹುದು ಅಥವಾ ಸ್ಟ್ರಾಡಲ್ ಇಂಬ್ಯಾಲೆನ್ಸ್ ಅಂತ ಅನ್ಬಹುದು. ಓಕೆ, ಲೆಟ್ಸ್ ಸಿ ನಾಳೆ ಏನಾಗುತ್ತೆ ಅಂತ ಹೇಳಿ. ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಹಿಯರ್. ಇದನ್ನ ಸೇಮ್ ಟು ಸೇಮ್ ಅದೇ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ನಿಫ್ಟಿ ತರಾನೇ. ಮೇಜರ್ ಲೆವೆಲ್ ಆಸ್ ಇಟ್ ಈಸ್ 81,700 ಇಟ್ಕೋತೀನಿ, ಕೆಳಗಡೆ 81,200 ಲೆವೆಲ್ ಇಟ್ಕೊಂಡಿದ್ದೀನಿ. ಮಾರ್ಕೆಟ್ ಐದರ್ ಈ ಬೌಂಡ್ರಿ ಟ್ರೇಡಿಂಗ್ ಅಥವಾ ಈ ಬೌಂಡ್ರಿ ಟ್ರೇಡಿಂಗ್, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಎಲ್ಲ ಅಂಗಲಿಂದ ಥಿಂಕ್ ಮಾಡ್ತೀರಿ. ವೆರಾಸ್ 81,700 ಕೆಳಗಡೆ ಮೊಮೆಂಟಮ್ ಆಯಿತು, ಹೈಯರ್ ಲೋ ಆಗ್ತಾ ಇದ್ರೆ ಕಾಣ್ತಾ ಇದೆ ಕಣ್ಣಿಗೆ 82,000 ಇಸ್ ಮೋರ್ ಅಟ್ರಾಕ್ಟಿವ್ ಲೆವೆಲ್. ಓಕೆ, ಗ್ಯಾಪ್ ಅಪ್ ಆಂಗಲ್ ಇಂದ ಥಿಂಕ್ ಮಾಡಿದೆ. ಇವನ್ ಗ್ಯಾಪ್ ಡೌನ್ ಆಯ್ತಪ್ಪ 81,200 ಹತ್ರ ಅಂದ್ರೆ ಆಬ್ವಿಯಸ್ಲಿ ಇದು ಫೇಲ್ ಆಗಿ ಕಂಟಿನ್ಯೂ ಆಗುತ್ತಾ ಕೆಳಗಡೆ, ಇಲ್ಲಿ ನಿಮಗೆ ಬೈಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡುತ್ತಾ, ಈ ಆಂಗಲ್ ಗಳಿಂದ ಸೆನ್ಸೆಕ್ಸ್ ನಲ್ಲಿ ಥಿಂಕ್ ಮಾಡಬಹುದು. ಇದ್ರದಂತೂ ಎಕ್ಸ್ಪೈರಿ ಇಲ್ಲ, ನಾಳೆ ದಿನೇನೆ ಎಕ್ಸ್ಪೈರಿ ಮುಗಿದೋಗಿದೆ. ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ನಲ್ಲಿ ಏನ್ ಕಾಣ್ತಾ ಇದೀರಿ ನೀವು. ಓಕೆ, ಮಾರ್ಕೆಟ್ ನಲ್ಲಿ 56,200 ಇಸ್ ಮೇಜರ್ ಪಿವೋಟ್ ಲೆವೆಲ್ ಇದೆ. ಇದನ್ನ ಡೇ ಆಂಗಲ್ ಇಂದ ಒಂದ್ಸಲ ನೋಡಿ ಬಂದ್ಬಿಡೋಣ. ಓಕೆ, ಫಸ್ಟ್ ಇದನ್ನ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಏನ್ ಶೋಕಾಸ್ ಮಾಡುತ್ತೆ, ಎಸ್ ಜಸ್ಟ್ ಲೈಕ್ ಪಿಯರ್ಸಿಂಗ್ ಪ್ಯಾಟರ್ನ್ ತರ ಕಾಣುತ್ತೆ. ಪಿಯರ್ಸಿಂಗ್ ಅಂದ್ರೆ ಮಾರ್ಕೆಟ್ ನಲ್ಲಿ ಇಲ್ಲಿ ಜಸ್ಟ್ ಲೈಕ್ ಡಾರ್ಕ್ ಕ್ಲೌಡ್ ತರ, ಅಥವಾ ಮಾರ್ಕೆಟ್ ಒಂದು 50% ಏರಿಯಾನ ಸೆಲ್ಲಿಂಗ್ ಲೆವೆಲ್ ಅಲ್ಲಿ ಬರುತ್ತೆ, ಅಥವಾ ಸೆಲ್ಲಿಂಗ್ ಪ್ರೆಷರ್ ಇದೆ ಅಂತ ಕಾಣುತ್ತೆ ಈ 50% ಏರಿಯಾ ಅಷ್ಟೇ. ಸೊ ಅದ್ರ ಬದಲು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ನೆನಪಿಟ್ಟುಕೊಂಡು ಎಕ್ಸ್ಪರ್ಟ್ ಆಗೋ ಹೆಸರು ಇಲ್ಲ, ಹೂ ಇಸ್ ಇನ್ ಕಂಟ್ರೋಲ್ ಅಂತ ತಿಳ್ಕೊಂಡ್ರೆ ಸಾಕು. ಓಕೆ, ಇದನ್ನ ನೋಡ್ಕೊಂಡಿದ್ರಿ ಅಂಡ್ ಇಂಪಾರ್ಟೆಂಟ್ ಲೆವೆಲ್ ನ ಮಾರ್ಕ್ ಮಾಡ್ಕೋಣ. ದಟ್ ಈಸ್ ಹಿಯರ್ 56,200, 56,500 ಅಂಡ್ ಅಪ್ಪರ್ ಸೈಡ್ 56,700, 800 ಲೆವೆಲ್. ಸೊ ಕೆಳಗಡೆ ಇಂಪಾರ್ಟೆಂಟ್ ಲೆವೆಲ್ ಇದೆಯಾ? ಎಸ್. ಸೊ ಅವುಗಳನ್ನ ನಾವು ಡ್ರಾ ಮಾಡೋಣ. ಇಂಪಾರ್ಟೆಂಟ್ ಲೆವೆಲ್ ನಂಬರ್ 1 ದಟ್ ಇಸ್ 56,000 ರೌಂಡ್ ನಂಬರ್ ಸೈಕಾಲಜಿ. ಓಕೆ, ಅಂಡ್ ಅದನ್ನ ಬಿಟ್ರೆ ಮಾರ್ಕೆಟ್ ಮೊನ್ನೆ ಬಾಟಮ್ ಮಾಡ್ಕೊಂಡಿದ್ದಾನಲ್ಲ ಆ ಲೆವೆಲ್ ಕೂಡ 55,800 ಲೆವೆಲ್ ಕೂಡ. ಓಕೆ, ಸೊ ನೆಕ್ಸ್ಟ್ ಹಿಯರ್ ಇಂಪಾರ್ಟೆಂಟ್ ನೋಡ್ಕೊಳ್ಳೋಣ. ಲುಕ್ ಹಿಯರ್ ಇನ್ ದ 30 minute ಚಾರ್ಟ್ ಫಾರ್ಮ್. ಓಕೆ, 30 minute ಚಾರ್ಟ್ ಫಾರ್ಮ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಗೊತ್ತಾಗೋ ಲೆವೆಲ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಐದರ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ 56,200 ಮೇಲೆ ಹೋದ್ರೆ ಎಸ್ ಸರ್ ಯು ಆರ್ ಅಚೀವಿಂಗ್ 56,500, ದಟ್ ಇಸ್ ಈಸಿ ಅಂಡ್ ಬೆಸ್ಟ್. ಸಿಕ್ರೆ ಒಳ್ಳೆಯದೆ, ಹೈಯರ್ ಆದ್ರೆ. ಓಕೆ, ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಆಗಿ 56,000 ಕೆಳಗಡೆ ಹೋದ್ರೆ ಕಾಣ್ತಾ ಇದೆ 55,800 ಈಸಿ ಇದೆ. ಅಥವಾ ಈ ಬೌಂಡರ್ ಮಧ್ಯದಲ್ಲೇ ಕೂಡ ಇರಬಹುದು, 56,200, 50 or 300 or 56,000 ಒಳಗಡೆ. ಸೊ ಫ್ಲಾಟ್ ಆಗಿ ಓಪನ್ ಆಗಿ ಮಾರ್ಕೆಟ್ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದೆ ಅಂದ್ರೆ, ಪೂರ್ತಿ ದಿನ ಇಲ್ಲೇ ಟೈಮ್ ಪಾಸ್ ಆಗಬಹುದು ಅಂತ ಅನ್ಸಿದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ಕಡೆ ಹೋಗಿ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಆಂಗಲ್ ಇಂದ ದುಡ್ಡು ಮಾಡ್ಕೊಳಿಕ್ ಟ್ರೈ ಮಾಡಿ. ಎನಿವೇ ಮಂತ್ಲಿ ಎಕ್ಸ್ಪೈರ್ ಇದೆ, ಬಿ ಕೇರ್ಫುಲ್. ಮಾರ್ಕೆಟ್ ಯಾವ್ದಾದ್ರು ಸೈಡ್ ಮಾರ್ಕೆಟ್ ನಲ್ಲಿ ಬ್ರೇಕ್ಔಟ್ ಆದ್ರೆ ಚೆನ್ನಾಗಿರೋ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ. 56,500, 56,250 ಏರಿಯಾ ಅಥವಾ 56,200 ಏರಿಯಾ, 56,000, 55,800 ಅಂಡ್ ಮೇಲೆಗಡೆ 56,800 ಏರಿಯಾ ಆರ್ ದ ಮೋಸ್ಟ್ ವ್ಯಾಲ್ಯೂಬಲ್ ಏರಿಯಾ. ಐದರ್ ಈ ವ್ಯಾಲ್ಯೂ ನಮಗೆ ದಾಟ್ತಾ ಇದ್ರೆ, ಈ ವ್ಯಾಲ್ಯೂ ದಾಟ್ತಾ ಇದ್ರೆ ನೆಕ್ಸ್ಟ್ ಟಾರ್ಗೆಟ್ಗಳು ಅಥವಾ ಡೌನ್ ಟಾರ್ಗೆಟ್ಗಳನ್ನ ನೀವು ಇಲ್ಲಿ ಸ್ವಿಚ್ ಮಾಡ್ಕೋಬಹುದು. ಫಿನಿಫ್ಟಿ ನೋಡ್ಕೋತೀರಿ, ಮಾರ್ಕೆಟ್ 26,700 ಹತ್ರ ಕ್ಲೋಸ್ ಆಗಿದೆ. ಇಲ್ಲೂ ಕೂಡ ಬ್ಯಾಂಕ್ ನಿಫ್ಟಿ ತರ ಇಂಪಾರ್ಟೆಂಟ್ ಲೆವೆಲ್ ಇದು 26,700. ನಿನ್ನೆ ನೀವು ಡಿಸ್ಕಷನ್ ಮಾಡಿದ್ವಿ ಇದನ್ನ. 26,700 ಮೇಲೆಗಡೆ ಹೋದರೆ 800 ಹೋಗ್ಲೇ ಇಲ್ಲ. ಸೊ ಈ ಸದ್ಯ ಮಟ್ಟಿಗೆ 26,700 ಹತ್ರನೇ ಮಾರ್ಕೆಟ್ ಟೈಮ್ ಪಾಸ್ ಆಗಿದೆ. ಎಕ್ಸ್ಪೆಕ್ಟೇಷನ್ ಇಸ್ ಹೈಲಿ ದಾಟ್ ಮಾರ್ಕೆಟ್ ಇಲ್ಲಿ ಅಥವಾ ಈ ರೇಂಜ್ ಒಳಗಿದೆ 26,680, 720, 730 ಒಳಗಡೆ ಇದ್ರೆ ನೋ ಎಕ್ಸ್ಪೆಕ್ಟೇಷನ್ ಐದರ್ ಸೈಡ್. ಬಟ್ ವೆರಾಸ್ 26,720 ಅಥವಾ 730 ಮೇಲೆ ಹೈಯರ್ ಲೋ ಆದ್ರೆ 26,840 ಅಥವಾ ಬ್ರೇಕ್ ಡೌನ್ ಆದ್ರೆ ಕಣ್ಣಿಗೆ ಕಾಣುವ ಲೆವೆಲ್ 26,500 ರೌಂಡ್ ನಂಬರ್ ಸೈಕಾಲಜಿ.
ಎನಿವೇ ಫೈನಾನ್ಷಿಯಲ್ ಸ್ಟಾಕ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ನೋಡ್ಕೋಬೇಕಾದ್ರೆ ಸ್ಪೆಷಲಿ ಲೆಡ್ ಬೈ HDFC ಬ್ಯಾಂಕ್ ಅಂಡ್ ICICI ಬ್ಯಾಂಕ್. ಓಕೆ, ಈವನ್ ಮಾರ್ಕೆಟ್ ಗ್ಯಾಪ್ ಅಪ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡ್ರಿ, ಅಥವಾ ಗ್ಯಾಪ್ ಡೌನ್ ಆಂಗಲ್ ಇಂದ ಥಿಂಕ್ ಮಾಡ್ರಿ. ಕೆಲವೊಂದು ವ್ಯಾಲ್ಯೂಬಲ್ ಇಯರ್ ನೋಟ್ ಡೌನ್ ಮಾಡಿಟ್ಕೊಳ್ಳಿ. ದಟ್ ಈಸ್ ಒನ್ ಮೋರ್ ಲೆವೆಲ್ ಐ ಆಮ್ ಗೋಯಿಂಗ್ ಟು ಆಡ್ ಹಿಯರ್, ಇಂಪಾರ್ಟೆಂಟ್ 26,600 ಲೆವೆಲ್. ಓಕೆ, ಇದು ಒಂದು ಲೆವೆಲ್ ಇದೆ ಬಿಕಾಸ್ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಅಲ್ಲಿ ಇಲ್ಲಿ ರಿಜೆಕ್ಷನ್ ಅಥವಾ ಸಪೋರ್ಟ್ ಅಥವಾ ಇಲ್ಲಿ ಬಹಳ ಟೈಮ್ ಪಾಸ್ ಕೂಡ ಮಾಡಿದ್ದಿದೆ. 600, 700, 800 ಅಂಡ್ 500 ಎಲ್ಲ ರೌಂಡ್ ನಂಬರ್ ಸೈಕಾಲಜಿಗೆ ಇಂಪಾರ್ಟೆಂಟ್ ಲೆವೆಲ್ ಅಂತೂ ಕ್ರಿಯೇಟ್ ಆಗಿ ಕುತ್ಕೊಂಡಿದೆ. ಓಕೆ, ಇದನ್ನ ಡಿಸ್ಕಷನ್ ಮಾಡಿದ್ವಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಏನ್ ಆಗಬಹುದು. ನಿನ್ನೆನೆ ಈ ಲೆವೆಲ್ ನ ಡ್ರಾ ಮಾಡಿಟ್ಟಿದೀವಿ. ಟ್ರೆಂಡ್ ಲೈನ್ ಆ ತರ ಮಾರ್ಕೆಟ್ ಟೈಮ್ ಪಾಸ್ ಆಗಿದೆ. ಎಸ್, ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು ಬ್ರೇಕ್ಔಟ್ ಆಗಿದೆ, ಹೈಯರ್ ಲೋ ಸಿಗ್ತಾ ಇದೆ. ಸೊ ಇದನ್ನ ಮಂತ್ಲಿ ಎಕ್ಸ್ಪೈರಿ ಆಂಗಲ್ ಇಂದ ನೀವು 13,130, ನೆಕ್ಸ್ಟ್ ಲೆವೆಲ್ 13,250 ಅಥವಾ 13,350 ಥಿಂಕ್ ಮಾಡುವ ಯೋಜನೆಗಳು ಇಲ್ಲಿದೆ. ವೆರಾಸ್ ಫೇಲ್ಯೂರ್ ಸ್ಟ್ರಕ್ಚರ್ ಆಬ್ವಿಯಸ್ಲಿ ಅನಿಸ್ತಾ ಇದೆ ನಿಮಗೆ. ಲಾಸ್ಟ್ ಸ್ವಿಂಗ್ ಎಲ್ಲಿದೆ 12,920 ಹತ್ರ ಚಿಲ್ಲರೆ ಇದೆ. ನಾಳೆ ನಿಮಗೆ ಫ್ಲಾಟ್ ಆಗಿ ಓಪನ್ ಆಗ್ಬಿಟ್ಟು 12,900 ಚಿಲ್ಲರೆ ಇದ್ರೆ ತಿಳ್ಕೊಳ್ಳಿ ಮಾರ್ಕೆಟ್ ಸ್ಟಾರ್ಟಲ್ ಸ್ಟ್ರಾಂಗಲ್. ಇಲ್ಲ, ಲಾಸ್ಟ್ ಸ್ವಿಂಗ್ ನ ಮಾರ್ಕೆಟ್ ಫೇಲ್ ಮಾಡಿದೆ, ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ 12,800 ಆಲ್ಸೋ ಇನ್ ದಿಸ್ ಒನ್. ವೆರಿ ಈಸಿ ಸ್ಟ್ರಕ್ಚರ್ ಇದೆ ಮಿಡ್ ಕ್ಯಾಪ್ ನಿಫ್ಟಿ ಒಳಗಡೆ. ಓಕೆ, ಯಾವುದೇ ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡ್ತಾಳೆ. ನಾಳೆ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಒಲಟೈಲ್ ಆಗ್ಬೋದು, ರೌಂಡ್ ನಂಬರ್ ಸೈಕಾಲಜಿಗೆ ಕ್ಲೋಸ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರ್ಬೋದು. ಅದಕ್ಕೋಸ್ಕರ ಇನ್ ಕೇಸ್ ಏನಾದರೂ ನೀವು ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರಿ, ಫ್ಯೂಚರ್ ಆಂಗಲ್ ಇಂದ ಟ್ರೇಡ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಮಂತ್ ಆಪ್ಷನ್ಸ್ಗಳನ್ನ, ನೆಕ್ಸ್ಟ್ ಮಂತ್ ಫ್ಯೂಚರ್ನ ಟ್ರೇಡ್ ಮಾಡಿ ಟ್ರೈ ಮಾಡಿ. ಅಂಡ್ ಈ ಮಂತ್ ಫ್ಯೂಚರ್ ಮತ್ತು ಆಪ್ಷನ್ಸ್ಗಳು ಇದ್ರೆ ದಯವಿಟ್ಟು, ಅಥವಾ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಅಂದ್ರೆ ವಿಡಿಯೋ ಆಲ್ರೆಡಿ ಕ್ರಿಯೇಟ್ ಮಾಡಿದ್ವಿ, ಸ್ಟಾಕ್ ಡೆಲಿವರಿ ಪ್ರಾಬ್ಲಮ್ ಏನಂತೇಳಿ ಅದನ್ನ ನೋಡ್ಕೊಂಡ್ಬಿಟ್ಟು ನೀವು ಸ್ಕ್ವೇರ್ ಆಫ್ ಮಾಡಕೊಳ್ಳಿ. ಇಲ್ಲ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಡೆಫಿನೆಟ್ಲಿ ವಾಟ್ಸಪ್ ಮೂಲಕ, ಟೆಲಿಗ್ರಾಮ್ ಮೂಲಕ ಅಥವಾ ಕಮೆಂಟ್ ಮೂಲಕ ಕ್ವೆಶನ್ಸ್ ಕೇಳ್ತಾ ಇರ್ತೀರಿ. ಅಂಡ್ ಇಷ್ಟ ಆದ್ರೆ 4 ಜನರಿಗೆ ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಲೈಕ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು